ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿರವರು ದಿನಾಂಕ 16/1/2025 ರಂದು ಹಾಲಸಾಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 30 ಲಕ್ಷ ವೆಚ್ಚದಲ್ಲಿ 2 ನೂತನ ಶಾಲಾ ಕೊಠಡಿ ಹಾಗೂ ಅಡಿಗೆ ಕೋಣೆ ಉದ್ಘಾಟಿಸಿ ಮಾತನಾಡಿ, ನೆರೆಗೂದಿಗೆ ಬಿದ್ದಿರುವ ಅಭಿವೃದ್ಧಿ ಕೆಲಸಗಳನ್ನು ಪೂರ್ಣಗೊಳಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಪ್ರತಿಯೊಂದು ಗ್ರಾಮಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಿ ಜನರ ಬದುಕಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುವೆ. ಆದರೆ ಮುಖಂಡರು, ಕಾರ್ಯಕರ್ತರು, ಯುವಕರ ಪ್ರಗತಿಪರ ಮುಖಂಡರು ಸಹಕಾರ ಅತ್ಯವಶ್ಯಕ ಎಂದರು. ಪಂಚಾಯಿತಿಯ ಹಿರಿಯ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಹಿತೈಷಿಗಳು ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗ ಮತ್ತು ಮಾಧ್ಯಮ ಮಿತ್ರರಿಗೆ, ಎಲ್ಲ ನಿರ್ದೇಶಕರಂತ ಎಲ್ಲ ಹಿರಿಯರಿಗೆ, ಹಿತೈಷಿಗಳ ಮುಖಂಡರಿಗೆ ಮತ್ತು ಊರಿನ ಪ್ರಮುಖರಿಗೆ ಮತ್ತು ಎಲ್ಲ ನನ್ನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ, ಸಿಬ್ಬಂದಿಗೆ ನಮಸ್ಕರಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ನೋಡಿ ನಿಜವಾಗ್ಲೂ ನನಗೆ ನಾನು ಎಷ್ಟು ಅರ್ಜೆಂಟಲ್ಲಿ ಇರ್ತೀನಿ ಅಂದರೆ, ನೀವು ಎಷ್ಟು ಕೆಲಸ ಕೊಟ್ಟಿದೆ ಅಂದರೆ ನನಗೆ ಭೂಮಿ ಪೂಜೆ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ, ಅಷ್ಟು ಕೆಲಸಗಳು ಬಂದಿದ್ದಾವೆ. ಆಯ್ತಾ, ನಾನು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ ತಾಲೂಕು ಒಂದು ಎಲ್ಲ ರೀತಿಯಲ್ಲಿ ಒಂದು ಒಳ್ಳೆ ದಾರಿಗೆ ತಗೊಂಡೋಗ್ಬೇಕಂತೇಳಿ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಇದರಿಂದ ಇವತ್ತು ಎಷ್ಟು ಹಳ್ಳಿಗಳು ಹೋದ್ರೂ ನಮಗೆ ಅಲ್ಲಿ ಕೆಲಸಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲ ಅಲ್ಲಿ ಬಡ ಜನರ ಸಮಸ್ಯೆಗಳಿಗೆ ಒಂದು ಧ್ವನಿಯಾಗೋದಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಅದರಿಂದ ಪ್ರತಿ ಹಳ್ಳಿಗಳಿಗೂ ನಮಗೆ ಪಾಪ ಬೆಳಗ್ಗೆಯಿಂದಲೇ ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲ ಕಾಯ್ತಾ ಇದ್ದೀವಿ ನಮಗೆ ಸ್ವಾಗತ ಮಾಡೋಕ್ಕೆ. ನಿಮ್ಮ ಹತ್ರ ಒಳ್ಳೆ ಒಂದು ಕ್ವಾಲಿಟಿ ಟೈಮ್ ಕೂಡ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ. ಖಂಡಿತ ಒಂದು ರೌಂಡ್ ಎಲ್ಲ ಕಡೆ ಓಡಾಡಿ ನಾನು ಸ್ವಲ್ಪ ತಲೆಯಲ್ಲಿ ಆರ್ಗನೈಸ್ ಮಾಡ್ಕೊತೀನಿ. ಆಮೇಲೆ ಪ್ರತಿ ಹಳ್ಳಿಗಳಿಗೂ ಇನ್ನು ನಾವೀಗ ನಮ್ಮ ಎಲ್ಲ ತಂಡ ಬಂದ್ಬಿಟ್ಟು ಪ್ರತಿ ಹಳ್ಳಿಗಳಿಗೂ ಎಲ್ಲ ಮಾಹಿತಿ ಪಡ್ಕೊತಾ ಇದೆ. ಕರೆಕ್ಟಾಗಿ ಮಾಹಿತಿ ಕೊಡಿ. ಮನೆಗಳ ಬಗ್ಗೆ ಬಹಳ ಸಮಸ್ಯೆಗಳ ಬಗ್ಗೆ ನಮ್ಗೆ ಆ ಮನೆಗಳ ಗಂಭೀರತೆ ನಮ್ಗೆ ಅರ್ಥ ಆಗ್ತಾ ಇದೆ. ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಯಣ್ಣ, ಮಾರೇಶ್, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಶ್ರೀಮತಿ ಭೂಮಿಕಾ, ಜಿ ನಾಗೇಂದ್ರಪ್ಪ ಹಾಗೂ ಊರಿನ ಪ್ರಮುಖರು ಮತ್ತು ಯುವಕರು ಉಪಸ್ಥಿತರಿದ್ದರು.